ಇಂದ ಇದನ್ನ ಆರ್ಡರ್ ಮಾಡಿದ್ದೆ. ಸೊ ಐಸ್ ಮೋಲ್ಡ್ ಇದು ಆಲ್ರೆಡಿ ಫ್ರಿಜ್ಜಲ್ಲಿ ಇತ್ತು ಬಿಕಾಸ್. ಸೊ ಈ ಹೆಡ್ ಮಸಾಜರ್ ಕೂಡ ಚೆನ್ನಾಗಿದೆ. ಮೀಶೋಲ್ಲಿ ಎಲ್ಲರೂ ಬೈತಾರೆ ಪ್ರಾಡಕ್ಟ್ ಚೆನ್ನಾಗಿರಲ್ಲ ಅಂತ. ನನಗೆ ಅನಿಸಿಲ್ಲ. ಯಾವ ಪ್ರಾಡಕ್ಟ್ ಅಂದ್ರೂ ನಾನು ಎಷ್ಟೋ ಸತಿ ಯೂಸ್ ಮಾಡಿದ್ರೆ ನೋಡಿ, ಇಲ್ಲಿ ಐಸ್ ಹಾಕ್ಕೊಂಡು ಇಲ್ಲಿಗೆ ಐಸ್ ಕ್ಯೂಬ್ನ ಹಿಂಗೆ ಫೇಸ್ಗೆ ರಬ್ ಮಾಡ್ಬೋದು. ಇದರಲ್ಲಿ ನಾನು ಕುಕುಂಬರ್ ಜ್ಯೂಸ್ನ ಹಾಕೋಬೇಕು ಅಂದ್ಕೊಂಡು ನಮ್ಮ ಯಜಮಾನ್ರು ನನಗೋಸ್ಕರ ರೋಸ್ ತಂದು ಕೊಟ್ಟಿದ್ರು. ಆದರೆ ಈ ರೋಸ್ ಎಲ್ಲ ಇವಾಗ ಬಾಡೋಗ್ಬಿಟ್ಟಿದೆ. ಸೊ ಅದನ್ನೇ ನೀರಲ್ಲಿ ಹಾಕಿ ಸೇವ್ ಮಾಡಿಟ್ಟಿದ್ದೆ ಎಷ್ಟು ದಿನ ವೀಡಿಯೋಗೋಸ್ಕರ. ನನ್ನ ಥರನೇ ಅಲ್ಲ. ಇದು ಕ್ಯೂಟಾಗಿದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ನಾನು ABC ಜ್ಯೂಸ್ನ ಮಾಡ್ತಾಯಿದ್ದೀನಿ. ಸೊ ಈಗ ಎಲ್ಲ ಟ್ರೆಂಡ್ ಆಗಿದೆ ಅಲ್ವಾ, ABC ಜ್ಯೂಸ್ ಅಂತ. ಸೊ ನಾನು ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇಷ್ಟು ದಿನ ಬರೀ ಜಸ್ಟ್ ಆಮ್ಲಾ ಜ್ಯೂಸ್ ಮಾತ್ರ ಕುಡಿತಾ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣ. ಸೊ ಈಗ ABC ಜ್ಯೂಸ್ನು ವೈರಲ್ ಆಗ್ತಿದೆಯಲ್ಲ, ಸೊ ಟ್ರೈ ಮಾಡೋಣ ಅಂತ ಈಗ ಕ್ಯಾರೆಟು ಮತ್ತು ನೆಲ್ಲಿಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಸೊ ನೆಕ್ಸ್ಟು A ಅಂದರೆ ಆಮ್ಲ, B ಅಂದರೆ ಬೀಟ್ರೂಟ್. ಸೊ ನೋಡಿ, ಬೀಟ್ರೂಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ C ಅಂದರೆ ಕ್ಯಾರೆಟ್. ಸೊ ಇದಕ್ಕೆ ಪೆಪ್ಪರ್ ಮತ್ತು ಶುಂಠಿ ಹಾಕಬೇಕು, ಸ್ವಲ್ಪ ಜಾಸ್ತಿ ಅಲ್ಲ, ಆಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡಿಬಿಟ್ಟು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಜ್ಯೂಸನ್ನ. ಆಮೇಲೆ ಅದನ್ನ ಐಸ್ ಮೋಲ್ಡ್ ಹಾಕಿ ಇಟ್ಕೊಳ್ತೀನಿ ನಾನು, ಬಿಕಾಸ್ ಡೈಲಿ ಎದ್ದ ತಕ್ಷಣ ಮಿಕ್ಸಿಗೆ ಹಾಕೋಕ್ಕಾಗೋದಿಲ್ಲ ಅಂತೇಳಿ. ಐಸ್ ಟ್ರೇಯಿಂದನೇ ತೆಗೆದು ಬಿಸಿನೀರಲ್ಲಿ ಒಂದು ಲೋಟ ಬಿಸಿನೀರಿಗೆ ತಗೊಂಡು ಐಸ್ ಕ್ಯೂಬ್ಸ್ನ ಇಟ್ಕೊಂಡು ಜ್ಯೂಸ್ ಮಾಡಿದ್ರೆ ಜ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ABC ಜ್ಯೂಸ್. ಸೊ ಇವಾಗಿನ ಜನ್ರೇಷನ್ ಅವರೆಲ್ಲ ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ ಜಾಸ್ತಿ ಆಗಿದೆ. ಎಕ್ಸಸೈಸ್ ಮಾಡಿಲ್ಲ ಅಂತ ಅಂದ್ರೂ ಈ ಥರ ಜ್ಯೂಸ್ ಎಲ್ಲ ಕುಡಿಬೇಕು. ಆಮೇಲೆ ಫಸ್ಟು ಇದನ್ನ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ತಾರೆ ಸೊ ಈ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ಏನು ಉಪಯೋಗ ಅಂತಂದರೆ, ಸೊ ಈ ಆಮ್ಲದಿಂದ ವಿಟಮಿನ್ C ಇರುತ್ತೆ. ಇದು ಏನಾದರೂ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಇದ್ದರೆ ಅದೆಲ್ಲ ಎಲಿಮಿನೇಟ್ ಮಾಡಿ ಮತ್ತು ಹೇರ್ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆ ನ್ಯಾಚುರಲ್ ರೆಮಿಡಿ ಇದು. ಸೊ ತುಂಬ ಹೇರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಆಗ್ತಿದೆ ಅಂತಂದರೆ ಈ ಆಮ್ಲಾ ಜ್ಯೂಸ್ ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಕ್ಲಿಯರ್ ಸ್ಕಿನ್ ಕೊಡುತ್ತೆ. ಈ ಥರ ಯಾವುದೇ ಫೈನ್ ಲೈನ್ಸ್ ಎಲ್ಲ ಬರೋದಿಲ್ಲ. ಆಮೇಲೆ ಕ್ಯಾರೆಟಿಂದ ಇದರಲ್ಲಿ ಎಷ್ಟು ವಿಟಮಿನ್ E ಎಲ್ಲ ಇರುತ್ತೆ, ಅದು ನಮ್ಮ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು. ಆಮೇಲೆ ಬೀಟ್ರೂಟ್ ಬಂದು ನಮ್ಮ ಬ್ಲಡ್ಡಲ್ಲಿರೋ ಏನಾದರೂ ಶುಗರ್ನ ಎಲಿಮಿನೇಟ್ ಮಾಡುತ್ತೆ, ಹಾಗೆ ಬ್ಲಡ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಶುಗರ್ಸ್ ಎಲ್ಲ ಬ್ಲಡ್ಡಲ್ಲಿ ಏನಾದರೂ ಶುಗರ್ ಇದ್ದರೆ ಅದೆಲ್ಲ ಕಟ್ ಡೌನ್ ಮಾಡಿ ಚೆನ್ನಾಗಿ ಏನಂತಾರೆ ಬ್ಲಡ್ಗೆಲ್ಲ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಸೊ ನಾವು ಏನು ತಿಂತೀವೋ ಅದೇ ನಮ್ಮ ಆಹಾರ ಆಗುತ್ತೆ. ಐ ಮೀನ್ ಬ್ಲಡ್ಡಿಗೆ ಅದೇ ಆಹಾರ ಅಲ್ವಾ. ನಾವು ಶುಗರ್ ತಿಂದರೆ ಜಾಸ್ತಿ ಬ್ಲಡ್ಡಲ್ಲಿ ಶುಗರೇ ಇರುತ್ತೆ. ಈ ಥರ ಎಲ್ಲ ಡಿಟಾಕ್ಸಿಫೈಡ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಏನಾದರೂ ನಮ್ಮ ದೇಹದಲ್ಲಿರೋ ಕೆಟ್ಟ ಅಂಶಗಳು, ಬ್ಯಾಕ್ಟೀರಿಯಾ ಅದೆಲ್ಲ ಹೋಗುತ್ತೆ. ಸೊ ಈ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿಲೇಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನನ್ನ ವಿಡಿಯೋ ನೋಡಿ ಯಾರೆಲ್ಲ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತೀರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಈ ಥರ ವೀಡಿಯೋಸ್ ತುಂಬ ದಿನದಿಂದ ನೋಡ್ತಾನೆ ಇದ್ದೆ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬರ್ತಾನೆ ಇತ್ತು ಡಿಟಾಕ್ಸಿಫೈಡ್ ಡ್ರಿಂಕ್ ಅಂತ ಹೇಳಿ, ABC ಜ್ಯೂಸ್ ಅಂತ ಹೇಳಿ. ಸೊ ಹೇಗೆ ಆ್ಯಪಲ್ಲೇ ಹಾಕೋಬೇಕಂತೇನಿಲ್ಲ, ಆಮ್ಲ ಹಾಕ್ಕೊಂಡ್ರು ರೀಪ್ಲೇಸ್ ಮಾಡಿದ್ರು ನಡೆಯುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದ್ರೂ ಪರವಾಗಿಲ್ಲ, ಇದೇ ಇರಬೇಕು ಅಂತ ಹಾಗೇನಿಲ್ಲ. ಬಟ್ ABC ಜ್ಯೂಸ್ ಅಂದರೆ ಅಟ್ಲೀಸ್ಟ್ ಆಮ್ಲ. ನಿಮಗೆ ಕ್ಯಾರೆಟ್ ಇಷ್ಟ ಆಗಲ್ಲ ಅಂತಂದರೆ ಕುಕುಂಬರ್ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನು ಅಂತ ಅಂದರೆ, ವ್ಯಾಲೆಂಟೈನ್ಸ್ ವೀಕ್ ಮುಗೀತಲ್ವಾ. ಸೊ ಫಸ್ಟು ನಮ್ಮ ಯಜಮಾನ್ರು ನನಗೋಸ್ಕರ ರೋಸ್ ತಂದು ಕೊಟ್ಟಿದ್ರು. ಆದರೆ ಈ ರೋಸ್ ಎಲ್ಲ ಇವಾಗ ಬಾಡೋಗ್ಬಿಟ್ಟಿದೆ. ಸೊ ಅದನ್ನೇ ನೀರಲ್ಲಿ ಹಾಕಿ ಸೇವ್ ಮಾಡಿಟ್ಟಿದ್ದೆ ಇಷ್ಟು ದಿನ ವೀಡಿಯೋಗೋಸ್ಕರ ಅಂತ. ಪರವಾಗಿಲ್ಲ, ಬಂದಿದೆ. ಸೊ ನೆಕ್ಸ್ಟು ಟೆಡ್ಡಿ ಡೇಗೆ ಈ ಟೆಡ್ಡಿನ ತೊಗೊಬಂದು ಕೊಟ್ಟರು. ಕ್ಯೂಟಾಗಿದೆ, ನನ್ನ ಥರನೇ ಅಲ್ವಾ. ಇದು ಕ್ಯೂಟಾಗಿದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ನೆಕ್ಸ್ಟ್ ಇನ್ನು ಚಾಕ್ಲೇಟ್ ಡೇಗೆ ಚಾಕ್ಲೇಟ್ ಆಲ್ರೆಡಿ ತಿಂದಾಗೋಯ್ತು. ಇನ್ನು ವ್ಯಾಲೆಂಟೈನ್ಸ್ ಡೇಗೆ ವಿಶ್ ಮಾಡಿದ್ರು ಅಷ್ಟೇ. ಸೊ ಇದೆ ಅಲ್ವಾ ಒಂದು ಚಿಕ್ಕ ಏನಂತಾರೆ, ಈ ಥರ ಎಲ್ಲ ಮಾಡಿದ್ರೆ ಖುಷಿ ಆಗುತ್ತೆ. ಅದಾದಮೇಲೆ ನಮಗೋಸ್ಕರ ಒಬ್ಬರು ಕೇರ್ ಮಾಡಿದ್ರೇನು ಖುಷಿಯಾಗುತ್ತೆ. ಏನೋ ದೊಡ್ಡ ಟೆಡ್ಡಿ ಬೇಕು ಅಂತಿಲ್ಲ, ಎಷ್ಟು ಚಿಕ್ಕದಾಗಿರೋದನ್ನು ಕೊಡಿಸಿದ್ರು ಖುಷಿನೇ. ಆಮೇಲೆ ರೋಸು ಅಷ್ಟೇ ದೊಡ್ಡ ಬೊಕ್ಕೆನೇ ಬೇಕು, ಹಂಗೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಯಾರ್ದು ಇಟ್ಕೊಂಡಿರಲ್ಲ. ಚಿಕ್ಕದಾಗಿ ಈ ಥರ ಒಂದು ರೋಸ್ ತಂದು ಕೊಟ್ಟರು ಅದನ್ನು ಪ್ರೀತಿನ ತೋರಿಸುತ್ತೆ ಅಲ್ವಾ. ಸೊ ಕೊಡೋದು ಇಂಪಾರ್ಟೆಂಟ್, ಏನು ಕೊಡ್ತೀವಿ ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್.
ಏನು ತೊಗೋತೀವಿ ಬಿಡ್ತೀವಿ ಅನ್ನೋದು ಮ್ಯಾಟ್ರ್ ಆಗೋಲ್ಲ. ಬಟ್ ಈ ಥರ ಚಿಕ್ಕ ಚಿಕ್ಕ ವಸ್ತುನೇ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ಬಿಕಾಸ್ ನಾವು ವೆಯ್ಟ್ ಮಾಡ್ತಿರ್ತೀವಿ, ಆಮೇಲೆ ಸೋಷಿಯಲ್ ಮೀಡಿಯಾಲೆಲ್ಲ ನೋಡ್ತಿರ್ತೀವಿ ಕೊಡೋದನ್ನ, ನಮಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಂಗಂತ ದೊಡ್ಡ ಬೊಕ್ಕೆನೇ ತಂದುಕೊಡ್ಲಿ ಅದೆಲ್ಲ ಏನು ಯಾರು ಎಕ್ಸ್ಪೆಕ್ಟ್ ಮಾಡೋಲ್ಲ. ಚಿಕ್ಕದಾಗಿದ್ರೂ ಪ್ರೀತಿಯಿಂದ ತಂದುಕೊಟ್ರೆ ಅದೇ ಖುಷಿ ಆಗುತ್ತೆ. ಸೊ ನೆಕ್ಸ್ಟು ನಿಮ್ಮ ವ್ಯಾಲೆಂಟೈನು ನಿಮಗೆ ಏನೇನು ಮಾಡಿದ್ರು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಇದನ್ನ ನೀಟಾಗಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ತಕ್ಷಣ ಈ ಡಿಟಾಕ್ಸ್ ಡ್ರಿಂಕ್ನ ಕುಡಿಬೇಕು. ಅದಾದಮೇಲೆ ಏನಾದರೂ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿದ್ದರೆ ಅದೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಈ ಡಿಟಾಕ್ಸ್ ಡ್ರಿಂಕ್ ಬೇಕೇ ಬೇಕು. ಇದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಟಿಫನ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವಿಷಯ ಇಷ್ಟೇ. ಸೊ ಇವತ್ತಿನ ಲಾಗ್ ಬಂದು ಇದನ್ನು ತೋರಿಸ್ಬೇಕು ಅಂತ ತುಂಬ ಕಾಯ್ತಾ ಇದ್ದೆ, ಅದಕ್ಕೆ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ರೋಸ್ ನೋಡಿ ಪರವಾಗಿಲ್ಲ, ಇನ್ನೂ ಬರ್ತಾ ಇದೆ. ಆಲ್ಮೋಸ್ಟ್ 1 ವೀಕೆ ಆಯಿತು, ಆದರೂ ಫ್ರೆಶ್ ಆಗಿದೆ. ಸೊ ಖುಷಿ ಆಯಿತು ಇದನ್ನ ರೋಸ್ ಕೊಟ್ಟಿದ್ದನ್ನ. ಸೊ ಇದೆಲ್ಲ ಅವ್ರನ್ನ ಕರೆಸಿ ವೀಡಿಯೋ ಮಾಡೋಣ ಅಂತಂದರೆ ಅವರು ಬೇಡ ನೀನು ಮಾಡೋ ಅಂತಂದರು. ಸೊ ಲಾಗ್ ಮಾಡೋಣ ಅಂತ ಕೂತ್ಕೊಂಡೆ. ಸೊ ನಾನು ಮೀಶೋಯಿಂದ ಇದನ್ನ ಆರ್ಡ್ರ್ ಮಾಡಿದ್ದೆ. ಸೊ ಐಸ್ ಮೋಲ್ಡ್ ಇದು ಆಲ್ರೆಡಿ ಫ್ರಿಜ್ಜಲ್ಲಿ ಇತ್ತು. ಬಿಕಾಸ್ ಇದು ಸಿಲಿಕಾನ್ ಆಗಿದ್ದರಿಂದ ಬೇಗ ಈ ಥರ ಐಸ್ ಕ್ಯೂಬ್ಸ್ನ ತೆಗಿಬೋದು. ಈ ABC ಜ್ಯೂಸ್ನ ಇದಕ್ಕೆ ಹಾಕ್ಕೊಂಡು ಐಸ್ ಮೋಲ್ಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಇದಾದರೆ ನೋಡಿ ಹಿಂಗೆ ಅಂದಿದ ತಕ್ಷಣ ಐಸ್ ಮೋಲ್ಡ್ ಐಸ್ ಕ್ಯೂಬ್ಸ್ ಬೇಗ ಎಲ್ಲ ಆಚೆ ಬರುತ್ತೆ. ಆ ಫ್ರಿಜ್ಜಲ್ಲಿ ಇರೋದಾದರೆ ಹಿಂಗೆ ಕುಟ್ಟಿ ಕುಟ್ಟಿ ಅದು ಒಡೆದೇ ಹೋಗುತ್ತೆ ಅನ್ನೋ ಬೈಕ್ ಇದನ್ನು ತರಿಸ್ಕೊಂಡೆ. ಸೊ ಇದು ಮೀಶೋ ಪ್ರಾಡಕ್ಟು. ಇಟ್ ಕಾಸ್ಟ್ ಅರೌಂಡ್ 100 ರೂಪೀಸ್ ಅನಿಸುತ್ತೆ. ಸೊ ಇದು ಮೀಶೋ ಪ್ರಾಡಕ್ಟ್ ಆಗಿದ್ರೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಮೀಶೋಲ್ಲಿ ಯಾವಾಗಲೂ ಕಂಪ್ಲೇಂಟ್ ಇರುತ್ತೆ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ. ಹಾಗೇನಿಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಿಂದೆ ನೋಡಿ, ಏನು ಕ್ರ್ಯಾಕ್ ಏನೂ ಇಲ್ಲ, ಹಿಂಗಂದ್ರೂ ಸ್ಕ್ವೀಸ್ ಆಗುತ್ತೆ ನೋಡಿ. ಸೊ ಪ್ರಾಡಕ್ಟ್ ಚೆನ್ನಾಗೇ ಇದೆ. ಐ ವಿಲ್ ಗಿವ್ 5 ಸ್ಟಾರ್ ರೇಟಿಂಗ್ ಫಾರ್ ದಿಸ್. ಸೊ ನೆಕ್ಸ್ಟ್ ಇದರ ಜೊತೆಗೆ ಫೇಸ್ ಐಸ್ ರೋಲರ್ನ ತರಿಸ್ಕೊಂಡಿದ್ದೀನಿ. ಇದನ್ನು ಮೀಶೋಯಿಂದನೇ ತರಿಸಿದ್ದು. ಸೊ ನೋಡಿ, ಇಲ್ಲಿ ಐಸ್ ಹಾಕ್ಕೊಂಡು ಇಲ್ಲಿ ಐಸ್ ಕ್ಯೂಬ್ನ ಹೀಗೆ ಫೇಸ್ಗೆ ರಬ್ ಮಾಡ್ಬೋದು. ಇದರಲ್ಲಿ ನಾನು ಕುಕ್ಕುಂಬರ್ ಜ್ಯೂಸನ್ನ ಹಾಕೋಬೇಕು ಅನ್ಕೋತಾ ಇದ್ದೀನಿ. ಇವಾಗ ಹೆಂಗೂ ಬೇಸಿಗೆ ಬಂತಲ್ಲ, ಸೊ ಐಸ್ ಕ್ಯೂಬ್ನ ಈ ಥರ ಫೇಸ್ಗೆ ರಬ್ ಮಾಡೋದ್ರಿಂದ ಏನಾದರೂ ಪೋರ್ಸ್ ಎಲ್ಲ ಓಪನ್ ಆಗಿ ಕ್ಲಿಯರ್ ಆಗುತ್ತೆ ಸ್ಕಿನ್ಸು. ಸೊ ಅದಕ್ಕೆ ಈ ಐಸ್ ರೋಲರ್ನ ತರಿಸ್ಕೊಂಡೆ. ಇದನ್ನು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ. ಸೊ ಇದರಲ್ಲೆಲ್ಲ ಐಸ್ ಇಲ್ಲಿ ಫಿಲ್ ಮಾಡಿ, ಸೊ ಐಸ್ನ ಹೇಗೆ ಫಿಲ್ ಮಾಡಬೇಕು ಅಂತಂದರೆ ಇಲ್ಲಿ ಈ ಥರ ಓಪನಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ನೀರು ಬೇಕಾದರೆ ನೀರು, ಇಲ್ಲಾಂದರೆ ನಾನು ಕುಕ್ಕುಂಬರ್ ಜ್ಯೂಸ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ಕುಕ್ಕುಂಬರ್ ಜ್ಯೂಸನ್ನ ಹಾಕಿಬಿಟ್ಟು ಇದನ್ನ ಲಿಡ್ ಕ್ಲೋಸ್ ಮಾಡಿ ಇದನ್ನ ಫ್ರೀಝರಲ್ಲಿ ಇಡಬೇಕು. ಸೊ ಇದು ಫ್ರೀಝರ್ ಎಲ್ಲ ಆದಮೇಲೆ ಫ್ರೀಝ್ ಆದಮೇಲೆ ಇದರಲ್ಲಿಂದ ತೆಗೆದು ಈ ಥರ ಫೇಸ್ ರೋಲ್ ಮಾಡಬೇಕು. ನಾನು ಕುಕ್ಕುಂಬರ್ ಐಸ್ ರೋಲ್ ಮಾಡೋದ್ರಿಂದ ಅದು ತುಂಬ ಗ್ಲೋ ಕೊಡುತ್ತೆ ಅಂತ ಕೇಳಿದ್ದೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಇದನ್ನು ಮೀಶೋಯಿಂದಲೇ ತರಿಸ್ಕೊಂಡೆ. ಇಟ್ ಕಾಸ್ಟೆಡ್ ಮೀ ಅರೌಂಡ್ 150. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದಕ್ಕೂ 5 ಸ್ಟಾರೇ ಕೊಡ್ತೀನಿ. ಸೊ ಇನ್ನೊಂದು ಪ್ರಾಡಕ್ಟ್ ಇದೆ, ಅದನ್ನು ತಂದು ತೋರಿಸ್ತೀನಿ, ವೆಯ್ಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದನ್ನು ಮೀಶೋಯಿಂದಲೇ ತರಿಸಿದ್ದು. ಇದು ಬಂದು ಹೆಡ್ ಸ್ಕ್ಯಾಲ್ಪ್ ಮಸಾಜರ್ ನೋಡಿ. ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೆ, ಸೊ ಇನ್ನೊಂದ್ಸಲ. ಸೊ ಇದು ಸಪ್ರೇಟಾಗಿ ಕೊಟ್ಟಿರ್ತಾರೆ. ಇದನ್ನ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಫಿಕ್ಸ್ ಮಾಡಿಕೊಂಡು ಹೀಗೆ ಮಸಾಜ್ ಮಾಡಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ಸ್ಕ್ಯಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಆಮೇಲೆ ಕೂದಲು ಅಷ್ಟೊಂದು ಉದುರಲ್ಲ ಅಂತ ಹೇಳ್ತಾರೆ. ನೋಡೋಣ, ಟ್ರೈ ಮಾಡೋಣ. ನನಗೂ ಗೊತ್ತಿಲ್ಲ, ಸುಮ್ಮನೆ ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡೋಣ. ಫಸ್ಟ್ ಒಂದು ಸತಿ ಯೂಸ್ ಮಾಡಿಲ್ಲ, ಬಂದಿದ ತಕ್ಷಣ ಜಸ್ಟ್ ಸುಮ್ಮನೆ ಈ ಥರ ಹಿಂಗೆ ಮಾಡಿಕೊಂಡೆ. ಏನಾದ್ರು ತಲೆನೋವಿತ್ತು ಅಂದ್ರೂ ಹೋಗುತ್ತೆ. ಆಮೇಲೆ ನಿಮಗೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಶಾಂಪೂನ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಾಡೋದ್ರಿಂದ ಆಯಿಲಿ ಸ್ಕಿನ್ ಕೂಡ ಆಯಿಲ್ ಕೂಡ ಸ್ಕ್ಯಾಲ್ಪಿಂದ ಹೋಗುತ್ತೆ, ಆಮೇಲೆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಸೊ ನೋಡೋಣ, ಈ ಥರ ಹಿಂಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಆಮೇಲೆ ರಿವ್ಯೂ ನೋಡಿದೆ. ಇದೆಲ್ಲ ಇನ್ಸ್ಟಾಗ್ರಾಮ್ ನೋಡಿ ಒಂದೊಂದೇ ಪ್ರಾಡಕ್ಟ್ ತರಿಸ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ಮಸಾಜ್ ಮಾಡಬೇಕು. ರಿಲ್ಯಾಕ್ಸ್ ಅನಿಸುತ್ತೆ, ಆದರೆ ಇದೆಲ್ಲ ಮಾಡ್ಕೊಳ್ಳೋಕೆ ತುಂಬ ಟೈಮ್ ಬೇಕು. ಆ ಟೈಮ್ ಇಟ್ಕೊಂಡು ತರಿಸ್ಕೊಳ್ಳಿ. ಸೊ ಈ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಸೊ ಈ ಥರ ಹಿಂಗೆಲ್ಲ ಮಾಡ್ಬೋದು. ಆಮೇಲೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೈಯಲ್ಲಿ ಈ ಥರ ಮಸಾಜ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಂತಂದ್ರೂ ಆಯಿಲ್ ಹಾಕ್ಕೊಂಡು ಈ ಥರ ಮಸಾಜ್ ಮಾಡ್ಬೋದು. ಸೊ ದಟ್ ನಮ್ಮ ಸ್ಕ್ಯಾಲ್ಪ್ಸಲ್ಲಿರೋ ರೂಟ್ಸ್ ಎಲ್ಲ
ರೂಟ್ವರೆಗೂ ಈ ಆಯಿಲೆಲ್ಲ ಹೋಗುತ್ತೆ. ಆಮೇಲೆ ಆಯಿಲ್ ಹಚ್ಕೊಂಡ್ಮೇಲೆ ತುಂಬ ಥರ ಟೈಟಾಗಿ ಬನ್ನೆಲ್ಲ ಹಾಕೋಬಾರ್ದು, ಕೂದಲು ಹಂಗೇ ಈ ಥರ ಹಿಂಗೆ ಎಳ್ಕೊಂಬಿಡುತ್ತೆ. ಸೊ ಈ ಹೆಡ್ ಮಸಾಜರ್ ಕೂಡ ಚೆನ್ನಾಗಿದೆ. ಮೀಶೋದಲ್ಲಿ ಎಲ್ಲರೂ ಬೈತಾರೆ ಪ್ರಾಡಕ್ಟ್ ಚೆನ್ನಾಗಿರಲ್ಲ ಅಂತ. ನನಗೆ ನಂಗೆ ಅನಿಸಿಲ್ಲ. ಯಾವ ಪ್ರಾಡಕ್ಟ್ ಅಂದ್ರೂ ನಾನು ಎಷ್ಟೋ ಸತಿ ಯೂಸ್ ಮಾಡಿದ್ರೂ ಅದೇನು ಹಾಳಾಗಿಲ್ಲ. ಸೊ ನೆಕ್ಸ್ಟ್ ಇದೇ ಥರ ನಿಮಗೆ ಲಾಗ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ಎ ಬಿ ಸಿ ಜಿ ಅಂದರೆ ಜಿಂಜರ್ ಹಾಕೋತೀನಲ್ಲ, ಅದಕ್ಕೆ ಜಿ ಅಂತ ನಾನು ಸ್ಪೆಷಲಾಗಿ ಆ್ಯಡ್ ಮಾಡಿಕೊಂಡೆ. ಯಾರೆಲ್ಲ ABC ಜ್ಯೂಸ್ ಕುಡಿತೀರಾ ಅವರೆಲ್ಲ ಕಮೆಂಟ್ ಮಾಡಿ, ಇವತ್ತಿಂದ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ಈ ಥರ ಫೇಸ್ ರೋಲರು, ಆಮೇಲೆ ಏನಿದು ಹೆಡ್ ಮಸಾಜರ್ನು ತರಿಸ್ಕೊಳ್ಳಿ ನೀವು. ಸೊ ನಿಮಗೆ ಟೈಮ್ ಇಲ್ಲ ಅಂತಂದರೆ ಈ ಥರ ಹಿಂಗೆ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಜಸ್ಟ್ ನಾವು ಇದೆಲ್ಲ ಮಾಡಿದ್ರೆ ಹೇರ್ ಗ್ರೋತ್ ಆಗುತ್ತಾ ಇಲ್ವಾ ಅದೆಲ್ಲ ಇಲ್ಲ, ಡೆನ್ಸಿಟಿ ಮೇಲೆ ಆಮೇಲೆ ಹೆರಿಡಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನ್ನ ಹೇರ್ ತುಂಬಾ ಚೆನ್ನಾಗಿತ್ತು. ಜಸ್ಟ್ ನಾನು ಸ್ಟೈಲ್ ಮಾಡೋದು ಸ್ಟಾರ್ಟ್ ಮಾಡೋದ್ರಿಂದ ಈ ಥರ ಕಟ್ ಮಾಡಿಸಿ ಒಳ್ಳೆ ಕೊತ್ತಂಬರಿ ಸೊಪ್ಪು ಥರ ಆಗೋಗಿದೆ. ನೋಡೋಣ ಈ ಸತಿಯಿಂದಾದರೂ ಇಂಪ್ರೂವ್ಮೆಂಟ್ ತೊಗೊಂಬರೋಣ. ಸೊ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ಆಮೇಲೆ ಕೀಪ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ನನ್ನ ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.